ओम तदेव लग्नं तदेव तदेव ताराबलं चंद्रबलं तदेव विद्यां रेडी फोटो लास्ट ಒಂದು ಬಿಸಿ ಅದೇಣ ಎಲ್ಲ ಆಗದಂತೆ ಸರ್ ಮಾತಾಡ್ಕೊಂಡು ಬನ್ನಿ ಸರ್ ನಿಮಿಷ ರಸಗೋಸ್ಕರ ಮಾತಾಡ್ತೀನಿ ಹಾಕ್ಬಿಟ್ಟು ನಿಂತ್ಕೊಳ್ಳಿ ಆನ್ ಮಾಡಿಲ್ಲ ನೋಡಿ ಅಣ್ಣ ಸೈಡಲ್ಲಿ ನಿಂತ್ಕೊಂಡು ಹಾಕಿ ಸೈಡ್ ಬನ್ನಿ ಸ್ವಲ್ಪ ಸೈಡ್ ಮುಂದಕ್ಕೆ ಓಕೆ ಇವತ್ತು ಹೊಸೂರು ಕಾಲೋನಿಯಲ್ಲಿ 100 ಬೆಡ್ಡಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಮುಂದುವರೆದ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಮಾಡಿದರು. 7.5 ಕೋಟಿಯಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಬಂದು KDP ಮೀಟಿಂಗ್ ಅನ್ನು ಮಾಡಿ ರಿವ್ಯೂ ಮಾಡಿದಂಥ ಸಂದರ್ಭದಲ್ಲಿ 7.5 ಕೋಟಿ ಕೊಟ್ಟರೆ ಈ ಆಸ್ಪತ್ರೆ ಆರಂಭ ಮಾಡಬಹುದು ಅಂತ ಹೇಳಿದಕ್ಕೆ ಅವರು ಕೂಡಲೇ 7.5 ಕೋಟಿನ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿದರು. ಅದರ ಅಂಗವಾಗಿ ಇವತ್ತು ಒಳಗಿನ ರಸ್ತೆಗಳು, CC ಕ್ಯಾಮ್ರಾ, ಫುಟ್ಪಾತ್, ಗೋಡೆ, ಕಾಂಪೌಂಡು ಮತ್ತೆ ಸ್ವಾಗತ ಕಮಾನು, ಆರ್ಚ್ ಏನು ಹೇಳ್ತೀವಿ ಅಷ್ಟೆಲ್ಲ ಕೆಲಸಗಳು ಈ 7.5 ಕೋಟಿಯಲ್ಲಿ ಮುಗಿಯುತ್ತೆ. 6 ತಿಂಗಳೊಳಗಡೆ ಈ ಕೆಲಸವನ್ನು ಮುಗಿಸಿ ಮುಂದಿನ ವರ್ಷ ಈ ಆಸ್ಪತ್ರೆಯನ್ನ ಗ್ರ್ಯಾಂಡ್ ಉದ್ಘಾಟನೆಯಾಗಿ ಅದ್ದೂರಿ ಉದ್ಘಾಟನೆ ಮಾಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ವಿ. ಮುಂದಿನ ಯುಗಾದಿ ಹಬ್ಬದ ಒಳಗಡೆ ಇದು ಕಾರ್ಯಾರಂಭ ಮಾಡಬೇಕು. ಅದಕ್ಕೆ ಏನೇನು ಅವಶ್ಯಕತೆ ಇದೆ ಅದನ್ನ ತ್ವರಿತವಾಗಿ ಮಾಡೋ ಕೆಲಸವನ್ನ ನಾವು ಮಾಡ್ತೀವಿ. ಇಲ್ಲಿ 100 ಬೆಡ್ಡಿನ ಮಕ್ಕಳ ಮತ್ತು ತಾಯಿ ಹಾಸ್ಪಿಟಲ್ ಆದ್ರೆ ಈ ಭಾಗದ ಆಸ್ಪತ್ರೆಯಲ್ಲಿ ಬಹಳ ಕ್ಲಿಷ್ಟಕರವಾಗಿದೆ. ತಾಯಿ ಮಕ್ಕಳಿಗೆ 3 ಜಿಲ್ಲೆಯ ಜನ ಬರೋದ್ರಿಂದ ಅಲ್ಲಿ ಬಹಳ ತೊಂದರೆ ಆಗ್ತಿತ್ತು. ಅದನ್ನ ಮನಗೊಂಡು ಇಲ್ಲಿ ನಿರ್ಮಾಣ ಆಗಿದೆ. ಶೀಘ್ರದಲ್ಲೇ ಇದರ ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ. ಮತ್ತೆ ಈ ಕಾಲೋನಿ ಚಿಕ್ಕಮಂಡ್ಯದಿಂದ ಬಿಳಿದೆಗ್ಲುವರೆಗೆ 11 ಕೋಟಿ ರೂಪಾಯಿಯಲ್ಲಿ ಅತ್ಯುತ್ತಮವಾದ ರಸ್ತೆ ನಿರ್ಮಾಣ ಕಾಮಗಾರಿ ಕೂಡ ತ್ವರಿತವಾಗಿ ನಡೀತಾ ಇದೆ. ಅದು ಕೂಡ ಶೀಘ್ರದಲ್ಲಿ ಆ ಕಾಮಗಾರಿಯಾಗಿ ಉದ್ಘಾಟನೆಯನ್ನ ಮಾಡ್ತೀವಿ. ಇಷ್ಟೆಲ್ಲ ಕೆಲಸಗಳು ಗ್ಯಾರಂಟಿಗಳ ಮಧ್ಯೆ ನಮ್ಮ ಸರ್ಕಾರ ಇಷ್ಟೆಲ್ಲ ಕೆಲಸ ಮಾಡ್ತದೆ. ಈಗ ಅಬ್ದುಲ್ ಕಲಾಂ ಶಾಲೆ 30 ಕೋಟಿ ರೂಪಾಯಿಯಲ್ಲಿ ಬಿಡುಗಡೆ ಆಗಿದೆ. ಈ ವರ್ಷ ಅದರ ಖಾಸಗಿ ಕಟ್ಟಡದಲ್ಲಿ ನಾವು ಆರಂಭ ಮಾಡಿದ್ವಿ. ಅದನ್ನು ಕೂಡ ಹೊಸೂರು ಕಾಲೋನಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತ 5 ಎಕರೆ ಜಾಗವನ್ನ ಅದಕ್ಕೂ ಮೀಸಲಿಡ್ತಾ ಇದ್ದೀವಿ. ಈ ಶೀಘ್ರದಲ್ಲೇ ಅದರ ಭೂಮಿ ಪೂಜೆಯನ್ನು ಮಾಡ್ತೀವಿ. ಇಲ್ಲಿ ಹಲವಾರು ಹೊಸೂರು ಕಾಲೋನಿಯಲ್ಲಿ ಹಲವಾರು ಆಸ್ಪತ್ರೆಗಳು, ಶಿಕ್ಷಣ ಸಂಸ್ಥೆ, ಕೇಂದ್ರೀಯ ವಿಶ್ವವಿದ್ಯಾನಿಲಯ, ಕೇಂದ್ರೀಯ ಶಾಲೆ ಕೂಡ ಉದ್ಘಾಟನೆಗೆ ಸಿದ್ಧ ಇದೆ. ಅದನ್ನು ಕೂಡ ಆರಂಭಿಸಬೇಕು. ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯದ ಬ್ರಾಂಚ್ ಕೂಡ ಇಲ್ಲಿದೆ. ಇದೊಂಥರ ಶಿಕ್ಷಣ ಮತ್ತು ಆರೋಗ್ಯ ಕಾಶಿ. ಮುಂದಿನ ದಿನಗಳಲ್ಲಿ ಹೊಸೂರು ಮಂಡ್ಯದ ಭೂಪಟದಲ್ಲಿ ಎದ್ದು ಕಾಣೋದ್ರಲ್ಲಿ ಸಂಶಯ ಇಲ್ಲ. ಹಲವಾರು ಕಾಲೇಜುಗಳಿವೆ, ಇದೊಂದು ಆಸ್ಪತ್ರೆ ಬಂದಿದೆ. ಮುಂದೆ ಕೂಡ ಇನ್ನೂ ಜನೋಪಯೋಗಿ ಕೆಲಸಗಳಿಗೆ ಇದನ್ನ ಮೀಸಲಿಡ್ತೀವಿ. ಇದಕ್ಕೆ ಇಲ್ಲ ಸ್ಥಳೀಯ ಎಲ್ಲ ಮುಖಂಡರುಗಳು ಸಾಥ್ ಕೊಡ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.